ಹಲ್ಲುಗಳು ಎಷ್ಟೇ ಹಳದಿಯಾಗಿ ಪಾಚಿ ಕಟ್ಟಿದ್ರು ಕೂಡ ಒಂದೇ ನಿಮಿಷದಲ್ಲಿ ಬೆಳ್ಳಗಾಗತ್ತೆ. ಏನ್ ಮಾಡಿದ್ರು ಹಲ್ಲುಗಳು ಬೆಳ್ಳಗಾಗುವುದಿಲ್ಲ ಅನ್ನೋರು ಇವತ್ತಿನ ಮನೆ ಮದ್ದು ಮಾಡಿ ನೋಡಿ. ಎಷ್ಟು ನಿಮ್ಮ ಹಲ್ಲುಗಳು ಕ್ಲೀನ್ ಆಗತ್ತೆ, ಕ್ಲಿಯರ್ ಆಗತ್ತೆ, ಮುತ್ತಿನಂತೆ ಹೊಳೆಯುತ್ತೆ. ಹಲ್ಲು ಹುಳುಕ ಆಗುವುದನ್ನ ತಡೆಗಟ್ಟುತ್ತೆ. ಹಲ್ಲನ್ನು ಗಟ್ಟಿಮುಟ್ಟಾಗಿ ಸ್ಟ್ರಾಂಗ್ ಆಗಿರುವಂತೆ ಮಾಡುತ್ತೆ. ಹಲ್ಲುಗಳಲ್ಲಿ ಸೇರಿಕೊಂಡಂತ ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡುತ್ತೆ. ಮತ್ತೆ ಒಸಡಿನಲ್ಲಿ ರಕ್ತಸ್ರಾವ ಆಗ್ತಾ ಇದ್ರಿ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಹಲ್ಲಿನ ಸಂಪೂರ್ಣ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ನಿಮಿಷದಲ್ಲಿ ನಿಮ್ಮ ಬೆಳ್ಳಗೆ ಮಾಡುವುದರ ಜೊತೆಗೆ ಜೀವನದಲ್ಲಿ ನಿಮ್ಮ ಹಲ್ಲುಗಳು ಹುಳುಕ ಆಗುವುದಿಲ್ಲ, ಹುಳ ಹಿಡಿಯುವುದಿಲ್ಲ. ಅಷ್ಟು ಅದ್ಭುತವಾದಂಥ ಮನೆಮದ್ದಾಗಿದೆ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಈ ಮನೆಮದ್ದು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಅವಾಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ, ಅದು ಫ್ರೀಯಾಗಿ. ಬನ್ನಿ ಹಾಗಾದರೆ ಈ ಮನೆಮದ್ದು ಮಾಡಲಿಕ್ಕೆ ಬೇಕಾದಂಥ ಪದಾರ್ಥಗಳು ಯಾವುವು ಅಂತ ನೋಡೋಣ. ಇದನ್ನು ನಾವು ಈಸಿಯಾಗಿ ಕಡಿಮೆ ಖರ್ಚಿನಲ್ಲಿ ತಯಾರಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇಲ್ಲಿ ನಾನು ಫಸ್ಟು ಇದನ್ನು ಚಾರ್ಕೋಲ್ ಅಂತ ಹೇಳ್ತಾರೆ, ಇದ್ದುಲು ಅಂತ ಹೇಳಿ ಕರೀತಾರೆ ನೋಡಿ, ಕೆಲವರು ಇಜ್ಜಲು ಅಂತ ಹೇಳ್ತಾರೆ. ಇದು ನಿಮಗೆ ಹಳ್ಳಿಗಳಲ್ಲಿ ಆರಾಮಾಗಿ ಸಿಗತ್ತೆ. ಒಂದು ವೇಳೆ ನೀವು ಸಿಟಿಲಿ ಇರೋರಾದರೆ ಗ್ರಂಥಕಿ ಅಥವಾ ಗಂಧಗಿ ಅಂಗಡಿ ಅಂತಲೂ ಹೇಳಿ ಕರೀತಾರೆ. ಅಂದರೆ ದೇವರ ಪದಾರ್ಥಗಳು, ದೇವ್ರ ಪೂಜೆಗೆ ಬೇಕಾದಂಥ ಎಲ್ಲ ಪದಾರ್ಥಗಳು ಅಲ್ಲಿ ಸಿಗತ್ತೆ. ಅಲ್ಲಿ ನೀವು ಕೇಳಿದರೆ ನಿಮಗೆ ಇಜ್ಜಲು ಅಥವಾ ಇದ್ದಲು ಸಿಗುತ್ತೆ. ಇಲ್ಲಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ನೋಡಿ ಇದ್ದಲನ್ನು ಈ ಥರ ಕುಟ್ಟಾಣಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ತಯಾರಿ ಮಾಡ್ಕೊಳ್ಬೇಕು ಅಂದರೆ ಇದನ್ನು ಬೇಕಾದರೆ ನೀವು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಬೋದು. ನೋಡಿ ಈ ಥರ ನೈಸಾಗಿ ಕುಟ್ಕೊಳ್ಬೇಕು. ನೆಕ್ಸ್ಟ್ ಇದನ್ನು ನಮಗೆ ನೈಸ್ ಪೌಡ್ರ್ ಬೇಕಲ್ಲ, ಹಾಗಾಗಿ ಸ್ವಲ್ಪ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು, ಇಲ್ಲ ಸಾಣಿಸ್ಕೋಬೇಕು. ನೋಡಿ ಈ ಥರ ನಾನು ಕುಟ್ಕೊಂಡಿದ್ದೀನಿ. ಇದನ್ನು ಇವಾಗ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಇದ್ದಿಲನ್ನು ಯಾಕೆ ತೊಗೊಂಡಿದ್ದೀವಿ ಅಂದರೆ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯವರು ಬೆಳಗ್ಗೆ ಎದ್ದ ತಕ್ಷಣ ಈ ಇದ್ದಿಲಿಂದ ಹಲ್ಲನ್ನು ತಿಕ್ತಾ ಇದ್ದರು. ಯಾವುದೇ ಟೂತ್ ಪೇಸ್ಟ್ ಆಗಲಿ ಟೂತ್ ಪೌಡರ್ನ ಯೂಸ್ ಮಾಡ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿ ಅವ್ರ ಹಲ್ಲುಗಳು ಗಟ್ಟಿಮುಟ್ಟಾಗಿರ್ತಿತ್ತು. ಮತ್ತು ಎಷ್ಟೇ ವಯಸ್ಸಾಗಿದ್ರೂ ಕೂಡ ಅವರಿಗೆ ಹಲ್ಲು ನೋವು ಬರ್ತಿರ್ಲಿಲ್ಲ. ಅದಲ್ಲದೆ ಈ ಇದ್ದಿಲನ್ನು ಒಂದು ಬ್ಲೀಚಿಂಗ್ ಏಜೆಂಟ್ ಅಂತಲೇ ಕರಿಬೋದು. ಯಾಕಂದರೆ ಇದನ್ನು ಹಾಕಿ ನಾವು ಹಲ್ಲನ್ನು ಉಜ್ಜಿದ್ರೆ, ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ, ಖಾಲಿ ಇದ್ದಿಲನ್ನು ಹಾಕಿ ಹಲ್ಲು ಉಜ್ಜಿದ್ರು ಕೂಡ ಹಲ್ಲುಗಳು ಎಷ್ಟು ಬೆಳ್ಳಗಾಗತ್ತೆ ಅಂಥೇಳಿ. ಮತ್ತು ಹಲ್ಲಿನಲ್ಲಿ ಯಾವುದೇ ಬ್ಯಾಕ್ಟೀರಿಯಾಗಳು ಸೇರಿಕೊಂಡಿದ್ರು ಕೂಡ ಅದೆಲ್ಲ ಸಾಯುತ್ತೆ. ಅಷ್ಟು ಚೆನ್ನಾಗಿದು ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಇವಾಗ ನೋಡ್ತಿದ್ದೀರಲ್ಲ, ಇಲ್ಲಿ ನಾನು ನೈಸ್ ಆದಂಥ ಪೌಡ್ರ್ ತೊಗೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟಿದೆ. ನೀವು ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಬೇಕಾದರೆ ತಯಾರಿ ಮಾಡಿಟ್ಕೊಳ್ಬೋದು. ನಮ್ಮ ಮನೇಲೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ತಯಾರಿ ಮಾಡಿಟ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿರ್ತೀವಿ. ಅಂದರೆ ಡಬ್ಬಿಯಲ್ಲಿ ನಾವು ಟೂತ್ ಪೌಡರ್ ಯೂಸ್ ಮಾಡ್ತೀರಲ್ಲ ನೀವೆಲ್ಲ, ಅದೇ ರೀತಿ ಇದನ್ನು ಯೂಸ್ ಮಾಡ್ತೀವಿ. ಯಾವುದೇ ರೀತಿಯ ಕೆಮಿಕಲ್ ಇದರಲ್ಲಿ ಇರೋದಿಲ್ಲ. ಮತ್ತು ಈಗಂತೂ ನಾವು ಟೂತ್ ಪೇಸ್ಟು ಟೂತ್ ಪೌಡರ್ ಯೂಸ್ ಮಾಡಿದ್ರೆ ಕ್ಯಾನ್ಸರ್ ಅಂತ ಕಾಯಿಲೆಗಳು ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಫ್ರೆಂಡ್ಸ್. ಇವಾಗ ನೀವು ಅರಿಶಿನ ಪುಡಿ ಹಾಕಿದ ತಕ್ಷಣ ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ ಪುಡಿ ಕೂಡ ನಮ್ಮ ಹಲ್ಲಿನ ಸಮಸ್ಯೆಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದರಲ್ಲಿರುವಂತಹ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಮತ್ತು ಆ್ಯಂಟಿ ಇನ್ಫ್ಲಮೇಟರ್ ಪ್ರಾಪರ್ಟೀಸ್ ಇದೆಯಲ್ಲ, ಇದು ಒಸಡುಗಳಲ್ಲಿ ಯಾವುದೇ ರೀತಿಯ ರಕ್ತಸ್ರಾವ ಆಗ್ತಾಯಿದ್ದು ಅದನ್ನು ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ನೀವು ನೋಡ್ತಿದ್ರಲ್ಲ ಫ್ರೆಂಡ್ಸ್, ಇದಕ್ಕೆ ನಾನು ಒಂದು 1/4 ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಕೂಡ ಹಲ್ಲಿನ ಸಂದಿಯಲ್ಲಿ ಮತ್ತು ಹಲ್ಲುಗಳಲ್ಲಿ ಸೇರಿಕೊಂಡಂಥ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತೆ. ಹಲ್ಲು ನೋವಾಗ್ತಾ ಇದ್ದರೆ, ಹಲ್ಲು ಹುಳುಕ ಆಗ್ತಿದ್ರು ಕೂಡ ಅದನ್ನು ತಡೆಯುವಂಥ ಶಕ್ತಿ ಈ ಉಪ್ಪಿಗಿದೆ ಫ್ರೆಂಡ್ಸ್. ಇವಾಗ ಇದನ್ನೆಲ್ಲ ಮಿಕ್ಸ್ ತೆಗೆದುಕೊಂಡಂಥ ಬರೀ 3 ಪದಾರ್ಥಗಳೇ ಸಾಕು ನಮ್ಮ ಹಲ್ಲಿನ ಆರೋಗ್ಯಕ್ಕೆ. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಆದರೆ ಇದಕ್ಕೆ ನಾನು ಇನ್ನೂ 2 ಪದಾರ್ಥವನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣಿನ ಹನಿಗಳನ್ನು ಹಾಕ್ಕೊಳ್ಳೋಣ. ಯಾಕಂದರೆ ವರ್ಷಗಳಿಂದ ನಿಮ್ಮ ಹಲ್ಲುಗಳು ಪಾಚಿ ಕಟ್ಟಿಬಿಟ್ಟಿದೆ, ಅದು ಸಾಧಾರಣಕ್ಕೆ ಹೋಗೋಲ್ಲ. ಈ ಲಿಂಬೆಹಣ್ಣಿನ ಹನಿನ ಹಾಕಿದರೆ ಈಸಿಯಾಗಿ ಒಸಡುಗಳಲ್ಲಿ ಅಥವಾ ಹಲ್ಲಿನಲ್ಲಿ ಸೇರಿಕೊಂಡಂಥ ಡೀಪ್ ಆಗಿರುವಂಥ ಪಾಚಿ ಅಥವಾ ಈ ಯೆಲ್ಲೋ ಕಲರ್ ಕಟ್ಟಿರುತ್ತಲ್ಲ, ಅದೆಲ್ಲ ಬೇಗ ಕ್ಲಿಯರ್ ಆಗುತ್ತೆ ಮತ್ತು ಕ್ಲೀನ್ ಆಗುತ್ತೆ. ಒಂದು ಹಲ್ಲಿಗೆ ಹೊಳಪು ಬರುತ್ತೆ. ಹಾಗಾಗಿ ಇಲ್ಲಿ ನಾನು ಒಂದು 10 ಹನಿ ಆಗುವಷ್ಟು ಲಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ತೀನಿ. ಕೆಲವರಿಗೆ ಲಿಂಬೆಹಣ್ಣು ಇಷ್ಟ ಆಗೋದಿಲ್ಲ ಅಂದರೆ ಇದಕ್ಕೆ ಟೊಮೊಟೊ ಹಣ್ಣಿನ ರಸವನ್ನು ಕೂಡ ಹಾಕ್ಕೊಳ್ಬೋದು. ಟೊಮೊಟೊ ಹಣ್ಣಿನ ರಸ ಆದರೆ 1 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇನ್ನೊಂದು ಅದ್ಭುತವಾದಂಥ ಪದಾರ್ಥವನ್ನು ಸೇರಿಸೋಣ. ಅದೇನೆಂದರೆ ಸಾಸಿವೆ ಎಣ್ಣೆ ಫ್ರೆಂಡ್ಸ್. ಸಾಸಿವೆ ಎಣ್ಣೆ ಅಂತೂ ಹಲ್ಲಿನಲ್ಲಿ ಸೇರಿಕೊಂಡಂಥ ಮತ್ತು ಒಸಡುಗಳಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ರೂ ಕಡಿಮೆ ಆಗುತ್ತೆ. ಒಸಡುಗಳಲ್ಲಿ ರಕ್ತಸ್ರಾವ ಆಗ್ತಾಯಿದ್ರೆ ಅಲ್ಲಿ ಗುಳ್ಳೆಗಳಾಗೋದು ಅಂಥದ್ದೆಲ್ಲ ಆಗ್ತಾ ಇರುತ್ತೆ. ಮತ್ತು ಬಾಯಲ್ಲಿ ಬ್ಯಾಡ್ ಸ್ಮೆಲ್
ಬರ್ತಾ ಇರುತ್ತೆ. ನಾವೇನೇ ಬ್ರಷ್ ಮಾಡಿದರೂ ಕೂಡ ಬ್ಯಾಡ್ ಸ್ಮೆಲ್ ಕಡಿಮೆನೇ ಆಗ್ತಿರೋದಿಲ್ಲ. ಈ ಸಾಸಿವೆ ಎಣ್ಣೆಯನ್ನು ನೀವು ಯೂಸ್ ಮಾಡಿದರೆ ಅಂತಹ ಎಲ್ಲ ಸಮಸ್ಯೆ ಕಡಿಮೆ ಆಗುತ್ತೆ ಮತ್ತು ಹಲ್ಲಿನ ಅಥವಾ ವಸಡುಗಳಿಗೆ ಒಂದು ಮಾಯ್ಶ್ಚರನ್ನು ಕೊಡುತ್ತೆ. ಇವಾಗ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಸಲ ನೀವು ಈ ಥರ ಪೇಸ್ಟನ್ನು ಕೂಡ ಈ ರೀತಿ ಮಿಕ್ಸ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಡೈಲಿ ನೀವು ಪೇಸ್ಟನ್ನು ಹೇಗೆ ಯೂಸ್ ಮಾಡ್ತೀರೋ ಅದೇ ಥರ ನೀವು ಯೂಸ್ ಮಾಡಲಿಕ್ಕೆ ಬರುತ್ತೆ. ನೀವೇ ನೋಡ್ತಿದ್ದೀರ ಇದರಲ್ಲಿ ಎಷ್ಟು ಅದ್ಭುತವಾದಂಥ ಪದಾರ್ಥಗಳನ್ನು ಸೇರಿಸಿದ್ದೀವಿ ಅಂತ. ಇದರಿಂದ ನಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ. ಇನ್ನೂ ನಮ್ಮ ಹಲ್ಲಿನ ಆರೋಗ್ಯ ತುಂಬ ಚೆನ್ನಾಗಾಗತ್ತೆ. 100 ವರ್ಷಗಳವರೆಗೂ ನಮ್ಮ ಹಲ್ಲಿಗೆ ಯಾವುದೇ ಸಮಸ್ಯೆ ಉಂಟಾಗೋದಿಲ್ಲ. ಇವಾಗ ಡೈಲಿ ನೀವು ಯಾವುದು ಬ್ರಷನ್ನು ಯೂಸ್ ಮಾಡ್ತೀರೋ ಅದಕ್ಕೆ ನೀವು ಈ ಪೇಸ್ಟನ್ನು ಅಪ್ಲೈ ಮಾಡಿಕೊಂಡು ಲೈಟಾಗಿ ಬ್ರಷ್ ಮಾಡಬೇಕು. ಬಾಯಲ್ಲಿ ಎಷ್ಟು ಸ್ಮೆಲ್ ಬರ್ತಾ ಇದ್ರೂ ಕೂಡ ಅದು ಕಡಿಮೆ ಆಗುತ್ತೆ. ಹಲ್ಲು ಉಳುಕಾಗಿದ್ರೂ ಅದು ಕಡಿಮೆ ಆಗುತ್ತೆ. ಅದಲ್ಲದೆ ಮುಖ್ಯವಾಗಿ ತುಂಬ ಡೀಪಾಗಿ ಪಾಚಿ ಕಟ್ಟಿ ಹಳದಿಯಾದಂಥ ಹಲ್ಲುಗಳು ಕೂಡ ಬೆಳ್ಳಗಾಗತ್ತೆ. ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಕೆಲವರು ಮನ್ಸು ಬಿಚ್ಚಿ ನಗಾಡ್ತಿರೋದಿಲ್ಲ, ಯಾಕಂದರೆ ಹಲ್ಲುಗಳು ಹಳದಿಯಾಗಿದೆ ಅಂತೇಳಿ. ನಗು ಬಂದರೂ ಕೂಡ ತಡ್ಕೊಳ್ತಾ ಇರ್ತಾರೆ. ಇನ್ಮೇಲೆ ನೀವು ಈ ಮನೆಮದ್ದನ್ನು ಮಾಡಿ ಆರಾಮಾಗಿ ನೀವು ಮನ್ಸು ಬಿಚ್ಚಿ ನಗಾಡ್ಬೋದು. ನಿಮ್ಮ ಹಲ್ಲುಗಳು ಮುತ್ತಿನಂತೆ ಹೊಳೆಯುತ್ತೆ ಫ್ರೆಂಡ್ಸ್. ಇದ್ರ ಜೊತೆಗೆ ಇನ್ನೊಂದು ಮನೆಮದ್ದನ್ನು ಹೇಳ್ತೀನಿ. ಬಾಯಲ್ಲಿ ಸ್ಮೆಲ್ ಆಗ್ತಾ ಇದ್ದರೆ, ಹಲ್ಲು ನೋವು ಬಂದರೆ, ವಸಡುಗಳಲ್ಲಿ ಗುಳ್ಳೆ ಆಗಿದ್ರೆ, ರಕ್ತಸ್ರಾವ ಆಗಿದ್ರೆ ಅದಕ್ಕೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ತುಂಬಾ ಸಿಂಪಲ್, ಈಸಿಯಾಗಿ ನಾವು ಇದನ್ನು ತಯಾರಿ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ನಾನು ಒಂದು ಗಾಜಿನ ಬಾಟಲನ್ನು ತೊಗೊಂಡಿದ್ದೀನಿ. ನೀವು ಗಾಜಿನ ಬಾಟಲನ್ನೇ ತೊಗೊಳ್ಬೇಕು. ಇದಕ್ಕೆ ಕಾಯಿಸಿ ಆರಿಸಿದಂಥ ಚೆನ್ನಾಗಿ ನೀರು ಕುದಿಬೇಕು. ಅದನ್ನು ತಣ್ಣಗಾದ್ಮೇಲೆ ಈ ಬಾಟಲಿಗೆ ಹಾಕ್ಕೊಳ್ಬೇಕು. ಇದಕ್ಕೆ ಪಟಿಕ ಅಂಥೇಳಿ ಮಾರ್ಕೆಟಲ್ಲಿ ಸಿಗತ್ತೆ, ನಿಮಗೆ ಆಯುರ್ವೇದಿಕ್ ಶಾಪಲ್ಲೂ ಸಿಗತ್ತೆ. ಈ ಪಟಿಕ ನಮ್ಮ ಬಾಯಲ್ಲಿ ಸೇರಿಕೊಂಡಂಥ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತೆ. ಇದೆಲ್ಲ ಹಳೆ ಕಾಲದ ಒಂದು ಪದ್ಧತಿ ಫ್ರೆಂಡ್ಸ್. ಇದು ನೋಡಿ, ಇದರ ಪೀಸುಗಳನ್ನು ಒಂದು 2 ಪೀಸ್ ಸಾಕು. ಈ ಥರ ಚಿಕ್ಕ ಪೀಸುಗಳನ್ನು ಈ ನೀರಿನಲ್ಲಿ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಒಂದು 10 ರಿಂದ 15 ಲವಂಗವನ್ನು ಕೂಡ ನೀವು ಇದರೊಳಗೆ ಹಾಕ್ಕೊಳ್ಳಿ. ಲವಂಗ ಕೂಡ ಹಲ್ಲು ನೋವನ್ನು ಕಡಿಮೆ ಮಾಡುತ್ತೆ. ಹಲ್ಲಿನಲ್ಲಿ ಸೇರಿಕೊಂಡಂಥ ವಸಡುಗಳಲ್ಲಿ ಸೇರಿಕೊಂಡಂಥ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತೆ. ತುಂಬ ಈಸಿ. ಮಾರ್ಕೆಟಲ್ಲಿ ಎಷ್ಟು ಕಾಸ್ಟ್ಲಿ, ನಾವು ಎಷ್ಟೊಂದು ದುಡ್ಡು ಕೊಡಬೇಕು ಮೌತ್ ವಾಶಿಗೆ, ನಾವು ಮನೇಲೇ ಇದನ್ನು ತಯಾರಿ ಮಾಡ್ಕೊಳ್ಬೋದು. ಹಿಂದಿನವರು ಎಷ್ಟು ಬುದ್ಧಿವಂತರು ನೋಡಿ. ಇವಾಗ ನಾವು ಹಾಕಿಟ್ಟಿದ್ದೀವಲ್ಲ, ಇದನ್ನು ಹಾಗೆ ನಾವು 3 ದಿವಸ ಈ ಬಾಟಲಿನಲ್ಲಿ ಹೀಗೆ ಇರುವ ಹಾಗೆ ಬಿಡಬೇಕು. 3 ದಿನ ಆದಮೇಲೆ ಇಲ್ಲಿ ಲವಂಗ ಮತ್ತು ಪಟಿಕ ಇದೆಯಲ್ಲ, ಅದೆಲ್ಲ ನೀರಿನಲ್ಲಿ ಅದರ ಸತ್ವ ಬಿಟ್ಟು ನೀರಿನ ಬಣ್ಣ ಕೂಡ ಚೇಂಜ್ ಆಗುತ್ತೆ. ನೋಡಿ, ಇದು ಒಂದು ಸೂಪರ್ ಆಗಿರುವಂಥ ಪವರ್ಫುಲ್ ಮೌತ್ ವಾಶ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಚಿಕ್ಕದಾದಂಥ ಒಂದು ಗ್ಲಾಸ್ ತಗೊಳ್ಳಿ. ಅದಕ್ಕೆ ನೋಡಿ ಈ ಥರ ಮೌತ್ ವಾಶನ್ನು ಹಾಕ್ಕೊಳ್ಳಿ ನೀವು. ನೆಕ್ಸ್ಟ್ ನೀವು ಇದನ್ನು ಬಾಯಲ್ಲಿ ಹಾಕ್ಕೊಂಡು ಇದನ್ನು ರಿನ್ಸ್ ಮಾಡಬೇಕು. ಬಾಯಿ ಮುಕ್ಕಳಿಸುವುದು ಅಂತ ಹೇಳ್ತೀವಲ್ಲ, ಹಲ್ಲಿನ ಎಲ್ಲ ಕಡೆ ತಾಗಬೇಕು ಆ ನೀರು. ಆ ರೀತಿ ನೀವು ಬಾಯಿ ಮುಕ್ಕಳಿಸ್ಬೇಕು ಈ ರೀತಿ. ಇದರಿಂದ ಫಸ್ಟು ವಸಡಿಗೆ ಸಂಬಂಧಪಟ್ಟ ಸಮಸ್ಯೆಗಳೆಲ್ಲ ಕಡಿಮೆ ಆಗುತ್ತೆ. ಮತ್ತು ನಾಲಿಗೆಯಲ್ಲಿ ಅಥವಾ ಎಲ್ಲರೂ ಅಲ್ಸರ್ ಥರ ಗುಳ್ಳೆಗಳಾಗಿರ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ. ಹಲ್ಲಿನಲ್ಲಿ ಹುಳುಕಾಗಿದ್ದರೆ ಅಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತೆ. ಹಲ್ಲು ನೋವನ್ನು ಕಡಿಮೆ ಮಾಡುತ್ತೆ. ಹಲ್ಲುಗಳು ಸ್ವಚ್ಛವಾಗಿ ಪಳಪಳ ಹೊಳೆಯೋ ರೀತಿ ಆಗುತ್ತೆ. ಒಂದು ವೇಳೆ ಹಲ್ಲಿನಲ್ಲಿ ಪಾಚಿ ಕಟ್ಟಿದರೂ ಕೂಡ ಅದೆಲ್ಲ ಹೋಗುತ್ತೆ. ಹಲ್ಲುಗಳು ಮತ್ತೆ ಹೊಸದಾಗತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇವೆರಡೂ ರೆಮಿಡೀಸ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹಲ್ಲು ನೋವು, ಹಲ್ಲು ಉಳುಕಾಗುವುದನ್ನು ತಡೆಗಟ್ಟೋದ್ರ ಜೊತೆಗೆ ಹಲ್ಲುಗಳು ಮುತ್ತಿನಂತೆ ಪಳಪಳ ಹೊಳೆಯುತ್ತೆ. 100 ವರ್ಷ ಹಲ್ಲುಗಳು ಗಟ್ಟಿಮುಟ್ಟಾಗಿರುತ್ತೆ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಗಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.